ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಾನು ಮನ್ಮಥನಾಗಿ, ನೀನು ನನ್ನ ರತಿಯಾಗಿ, ನಮ್ಮಿಬ್ಬರು ತುಟಿಗಳು ಸೇರಿ ಒಂದಾಗಬೇಕು ಅಂತ ಎಷ್ಟೋ ಆಸೆ ಪಡ್ತಿದೆ. ನಿನ್ನನ್ನು ನನ್ನ ಈ ತೋಳುಗಳಲ್ಲಿ ಬಂಧಿಸೋದಕ್ಕೆ ಕಾತರದಿಂದ ಕಾಯ್ತಿದ್ದೀನಿ. ಈ ರಾತ್ರಿ ನಿನ್ನ ಹಾಕಿದ್ದೀನಿ. ಯಾರದು ಇಷ್ಟೊತ್ತಲ್ಲಿ? ನೀವ ದೊಡಮ್ಮ? ಏನಿಲ್ಲಪ್ಪ, ನನಗೆ ಮನೆಯಿಂದ ಫೋನ್ ಬಂದಿತ್ತು. ಈಗಲೇ ಊರಿಗೆ ಹೋಗ್ಬೇಕಂತೆ. ನಾನಿಲ್ದೆ ಅಲ್ಲಿ ಕೆಲ್ಸಗಳೆಲ್ಲ ನಿಂತು ಹೋಗಿದ್ಯಂತೆ. ನಾನು ಹೋಗಿ ಬರ್ತೀನಿ. ನೀನು ಹುಷಾರು. ಸರಿ ದೊಡಮ್ಮ. ರಾಧಿಕಾ, ನನ್ನ ಮಗನ್ನ ಹುಷಾರಾಗಿ ನೋಡ್ಕೊಮ್ಮ. ಸರಿ ದೊಡ್ಡತ್ತೆ. ನಾನು ಹೋಗಿ ಬರ್ತೀನಿ. ಸರಿ ದೊಡಮ್ಮ, ಹೋಗಿ ಬನ್ನಿ. ನೀನ್ ಎಲ್ಲಿಗೆ ಹೋಗ್ತಿದ್ಯಾ ರಾಧಿಕಾ? ಸ್ವಲ್ಪ ಕೆಲಸ ಇದೆ ರೀ, ಈಗಲೇ ಬಂದ್ಬಿಡ್ತೀನಿ. ಅದೆಲ್ಲ ಆಮೇಲೆ. ಅಯ್ಯೋ, ನಾನು ನಿಮ್ಮ ಹತ್ರ ಒಂದು ವಿಷಯ ಹೇಳೋದು ಮರ್ತಿದ್ದೆ. ಹೇಳು. ಅದು ಅಮ್ಮ ತುಂಬ ದಿನದಿಂದ ಕೇಳ್ತಿದ್ದಾರೆ. ನಾನು ಕೂಡ ಒಂದೆರಡು ದಿನ ಅಮ್ಮನ ಮನೆಗೆ ಹೋಗಿ ಬರಲಾ? ವಾಟ್? ಯಾವಾಗ ಹೋಗ್ಬೇಕು ಅನ್ಕೊಂಡಿದ್ಯಾ? ಇವಾಗಲೇ ಹೋಗಿ 2 ದಿನಕ್ಕೆ ವಾಪಸ್ ಬಂದ್ಬಿಡ್ತೀನಿ. ಹೋಗು. 2 ದಿನ ಅಲ್ಲ, 2 ತಿಂಗಳಿಗೆ ಹೋಗ್ಬಾ. ನಿನಗೆ ಬೇಕಾಗಿರೋದು ತವ್ರ ಮನೆಗೆ ಹೋಗೋದಲ್ಲ, ನನ್ನಿಂದ ದೂರ ಹೋಗೋದು. ಛೇ, ಯಾವಾಗ ನೋಡಿದ್ರು ಮನೆ ಕೆಲಸ ಅಂತ್ಯ, ಅಡಿಗೆ ಕೆಲಸ ಅಂತ್ಯ. ಇವಾಗ ತವ್ರ ಮನೆಗೆ ಹೋಗ್ತೀನಿ ಅಂತ್ಯ. ಹೋಗು ಹೋಗು. ಇವಾಗ ನೀನ್ ಏನೇ ಹೇಳಿದ್ರು ಅದನ್ನ ಕೇಳಕ್ ನಾನು ರೆಡಿ ಇಲ್ಲ. ನಡಿ ನಡಿ ನಡಿ. ಕೈಲಾಶ್ ಅವ್ರೆ, ಅದು ನನ್ನ ಮಾತು ಕೇಳಿ ಒಂದ್ಸಲ. ಎಷ್ಟು ಸಾರಿ ಹೇಳಿದ್ರು ನೀನ್ ಹಠ ಮಾತ್ರ ಬಿಡಲ್ಲ ಅಲ್ವಾ? ಹೋಗಿ ನಿನ್ ಮನ್ಸಿಗೆ ಹೇಗ್ ಬರುತ್ತೋ ಹಾಗೆ ಮಾಡು. ರೀ, ಎಲ್ಲರೂ ಬಂದ್ಬಿಡ್ತಾರೆ. ಬರ್ಲಿ, ನನ್ನ ಕಷ್ಟ ಏನು ಅಂತ ಎಲ್ಲಾರ್ಗೂ ಗೊತ್ತಾಗ್ಲಿ. ಇನ್ನೊಂದು ನಿಮಿಷ ಇಲ್ಲಿ ಇರ್ಬೇಡ. ನಡಿ ನಡಿ.
ರಾಧಿಕಮ್ಮ, ನೀ ನಿಂತ್ಕೋ. ಸುಮ್ಮನೆ ಹೋಗು, ನಾವು ನೋಡ್ಕೋತೀವಿ, ನೀನ್ ಹೊರಡು. ಅಮ್ಮ ಅದು ನಾಡಿ. ತಲೆಗೆ ಜೋರಾಗಿ ಏಟ್ ಬಿದ್ದಿದೆ, ತುಂಬಾ ರಕ್ತ ಬರ್ತಿದೆ ಅಲಿವೇಣಿ. ಕೈಲಾಶ್ ಕರ್ಕೊಂಡು ಬರ್ತೀನಿ. ನಿಮ್ಗೇನಾದ್ರೂ ಹುಚ್ಚ? ನಮ್ಗಿಷ್ಟೆಲ್ಲ ಅನ್ಯಾಯ ಮಾಡಿರೋಳನ್ನ ಬದುಕಿಸ್ತೀನಿ ಅಂತಿರಲ್ಲ. ಏನ್ ಮಾತಾಡ್ತಿದ್ಯೆ? ನಾವು ಮುಟ್ಟಿದ್ರೆ ನಮ್ ತಲೆ ಮೇಲೆ ಬರುತ್ತಷ್ಟೆ. ಇವಳನ್ನ ಹೀಗ್ ತಳ್ಳಿರೋದು ಕೈಲಾಶ್. ಗಂಡ ಹೆಂಡತಿ ಜಗಳದಲ್ಲಿ ರಾಧಿಕಾನ ಕೈಲಾಶೆ ತಳ್ಳಿರೋ ಥರ ಕಾಣಿಸ್ಬೇಕು. ಇಲ್ಲೇನಾಗಿದೆ ಅಂತ ನಮ್ಮಿಬ್ರಿಗೂ ಗೊತ್ತಿಲ್ಲ. ಪೊಲೀಸ್ ಕೇಸ್ ಆದ್ರೂನು ಗಂಡನ್ ತಲೆ ಮೇಲೆ ಬರೋದು. ನಮ್ಮ ಮನೇಲಿರೋ ದರಿದ್ರ ತೊಲಗುತ್ತೆ. ನಡಿ. ಯಾಕೆ ನನ್ನ ಮನಸ್ಸು ಪದೇ ಪದೇ ನನ್ನ ಮಗಳ ಬಗ್ಗೆನೇ ಯೋಚನೆ ಮಾಡ್ತಿದೆ. ನಿನ್ನೆ ಅವಳು ದೊಡ್ಡತ್ತೆ ಬಂದಾಗಿಂದ ರಾಧಿಕನ್ ಬಗ್ಗೆ ಭಯ ನನ್ನ ಕಾಡ್ತಾ ಇದೆ. ಅವಳ ಸಂಸಾರ ಹಾಳಾಗ್ತಿದ್ಯೇನೋ ಅಥವಾ ಅವಳಿಗೇನಾದ್ರೂ ಆಗಿದ್ಯೇನೋ ಅಂತ ನನ್ನ ಹೊಟ್ಟೆಲಿ ಸಂಕಟ ಆಗ್ತಿದೆ. ಅಲ್ಲೇನೋ ಆಗಿದೆ ಅಂತ ನನ್ನ ಮನ್ಸು ಹೇಳ್ತಾ ಇದೆ. ಒಂದ್ಸಲ ರಾಧಿಕಾ ಹತ್ರ ಮಾತಾಡೋವರೆಗೂ ನನ್ನ ಮನ್ಸಿಗೆ ಸಮಾಧಾನ ಆಗಲ್ಲ. ಅಯ್ಯೋ, ಏನಿದು? ಅಯ್ಯೋ, ಇಷ್ಟೊಂದು ಗಾಳಿ. ಯಾಕೆ ರಾಧಿಕಾ ಫೋನ್ ತೆಗಿತಾ ಇಲ್ಲ? ನಾನೇ ಹೋಗಿ ನೋಡ್ತೀನಿ. ಹೇಳಿದ ಮತ್ತೆ ಯಾಕೆ ಕೇಳಲ್ಲ ನೀನು? ಇಷ್ಟೊತ್ತಲ್ಲಿ ನೀವು ಅಕ್ಕನ ಮನೆಗೆ ಯಾಕೆ ಹೋಗ್ಬೇಕು? ನಾಳೆ ಬೆಳಗ್ಗೆ ಹೋಗ್ಬೋದಲ್ವಾ? ಇಲ್ಲ ಪತಿರಾಯ್ರೆ, ಇವತ್ತೇ ಹೋಗ್ಬೇಕು. ನಮ್ಮಪ್ಪ ನನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ರೋ ಅಷ್ಟೇ ಅಕ್ಕನೂ ಪ್ರೀತಿ ಇಟ್ಕೊಂಡಿದ್ದಾಳೆ. ಇದಕ್ ಮುಂಚೆ ಪ್ರತಿ ವರ್ಷನೂ ಅಕ್ಕನೇ ನಂಗೆ ಗೋರಂಟಿ ಹಾಕ್ತಿದ್ಲು. ಈ ಸಲ ನಾನು ನಮ್ಮ ಅಕ್ಕನ ಕೈಗೆ ಗೋರಂಟಿ ಹಾಕ್ಬೇಕು. ನಿಮ್ಗೊಂದು ವಿಷಯ ಗೊತ್ತಾ? ನನ್ನ ಕೈಗಿಂತ ನಮ್ಮ ಅಕ್ಕನ ಕೈಲಿ ಗೋರಂಟಿ ಜಾಸ್ತಿ ಕೆಂಪಾಗುತ್ತೆ. ಅಮ್ಮ ತಾಯಿ, ನಾಳೆ ಬೆಳಿಗ್ಗೆನೆ ಹೋಗ್ಬೋದಿತ್ತಲ್ವಾ? ಹಾ, ಇದೆಲ್ಲ ಇವಾಗ ಬೇಕಾಗಿತ್ತಾ ಹೇಳು? ಹೇಗಿದ್ರು ಹೋಗ್ತಿದೀವಲ್ಲ, ನೀನ್ ಸ್ವಲ್ಪ ಸೈಲೆಂಟ್ ಆಗಿರ್ತೀಯಾ?
ರಾಧಿಕಾ ಅಕ್ಕ ರಾಧಿಕಾ ಅಕ್ಕ ಅಕ್ಕ ಏನಾಯ್ತಕ್ಕ ಅಕ್ಕ ಏನಾಯ್ತಕ್ಕ ಅಕ್ಕ ಕಣ್ತೆಗೆ ಅಕ್ಕ 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 ಏನಾಯ್ತಕ್ಕ ಅಕ್ಕ ಕಣ್ತೆಗೆ ಅಕ್ಕ ಅಕ್ಕ ರಾಧಿಕಾ ರಾಧಿಕಾ ಅಕ್ಕ ರಾಧಿಕಾ ಎದ್ದೇಳಕ್ಕ ಅಯ್ಯಯ್ಯೋ ಏನಾಯ್ತಮ್ಮ ಅಕ್ಕ ರಾಧಿಕಾ ಕಣ್ತೆಗೆ ರಾಧಿಕಾ ರಾಧಿಕಾ ಯಾಕೆ ನಮ್ಮ ಅಕ್ಕಂಗೆ ಹೀಗಾಗಿದೆ ಮನೇಲಿ ಇಷ್ಟ ಜನ ಇದ್ದು ಏನ್ ಮಾಡ್ತಿದ್ದೀರಾ ನೋಡ್ಕೊಳ್ಳೋದಕ್ಕಾಗಲ್ವಾ ಅಪ್ಪ ಕೈಲಾಶ್ ಕೈಲಾಶ್ ಬಾಯಿಲಿ ಭಾವ ಇಲ್ಲಿ ಮೇಲಿದ್ದಾರೆ ಇಟ್ಕೊಳ್ಳಿ ಸಾಹೇಬ್ರೆ ರಾಧಿಕಾ ಸಾಹೇಬ್ರೆ ರಾಧಿಕಾ ಸಾಹೇಬ್ರೆ 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 ಅಕ್ಕ ಅಕ್ಕ ಸಾಹೇಬ್ರೆ ಬಾಗಿಲು ತೆಗಿತಿಲ್ಲ ಮೊದಲು ಹಾಸ್ಪಿಟಲ್ ಕರ್ಕೊಂಡು ಹೋಗೋಣ ನಡಿ ಹಾ ನಡಿ ಛೇ ಹೀಗಾದ್ರೂ ರಾಧಿಕಾ ಸಾಯ್ತಾಳ ಅಂದ್ಕೊಂಡ್ರೆ ಯಾರೋ ಫೋನ್ ಮಾಡಿ ಕರೆದಿರೋಳ್ ತರ ಬಂದ್ಬಿಟ್ರು ಇವಳ ಅದೃಷ್ಟ ಚೆನ್ನಾಗಿದೆ ಛೇ ಅಕ್ಕ ರಾಧಿಕಾ ಅಕ್ಕ ಕಣ್ತೆಗೆ ಅಕ್ಕ ಅಕ್ಕ ಕಣ್ತೆಗೆ ಅಕ್ಕ ಪ್ಲೀಸ್ ಅಕ್ಕ ರಾಧಿಕಾ ಏನಾಗಿದೆ ಸರ್? ಮೆಟ್ಲ ಮೇಲಿಂದ ಕಾಲ್ ಜಾರಿ ಬಿದ್ದಿದ್ದಾರೆ ತುಂಬಾ ರಕ್ತ ಹೋಗಿದೆ ಪ್ರೆಗ್ನೆನೂ ಇಲ್ಲ ಬೇಗ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿ ಆಕ್ಚುಲಿ ಚೀಫ್ ಡಾಕ್ಟರ್ ಆಚೆ ಹೋಗಿದ್ದಾರೆ ಸರ್ ಇವಾಗಲೇ ಕಾಲ್ ಮಾಡಿ ಬರಕ್ ಹೇಳ್ತೀನಿ ಅಲ್ಲ ಯಾಕೆ ಇಷ್ಟು ನಿರ್ಲಕ್ಷ್ಯ ಮಾಡ್ತೀರಾ ಇಷ್ಟು ಸೀರಿಯಸ್ ಕೇಸ್ಗಳು ಹಾಸ್ಪಿಟ್ಲಿಗೆ ಬಂದಾಗ ರೆಸ್ಪಾಂಡ್ ಮಾಡಕ್ಕೆ ಡಾಕ್ಟರ್ ಇಲ್ಲ ಅಂದ್ರೆ ಹೇಗೆ ಸಾರಿ ಮೇಡಮ್ ಎಮರ್ಜೆನ್ಸಿ ಕಾಲ್ ಬಂದಿದ್ದಕ್ಕೆ ಆಚೆ ಹೋಗಿದ್ದಾರೆ ಕಾಲ್ ಮಾಡಿ ಇವಾಗಲೇ ಬರಕ್ ಹೇಳ್ತೀನಿ ಮೇಡಮ್ ಸಾರಿ ಬೇಗ ಬರಕ್ ಹೇಳಿ ಅಕ್ಕ ಅಕ್ಕ ಕಣ್ತೆಗೆ ಅಕ್ಕ ಅಕ್ಕ ನನ್ ಒಂದ್ಸಲ ನೋಡಕ್ಕ ಅಕ್ಕ ಅಕ್ಕ ಪ್ರಿಯಾ ಅಮ್ಮ ರಾಧಿಕಾ ಹೇಗಿದ್ಯಮ್ಮ? ಈಗ ಐಸಿಯು ಕರ್ಕೊಂಡು ಹೋದ್ರಮ್ಮ ಅಯ್ಯೋ ರಾಧಿಕಾ ಬದಿರಾಯ್ರೆ ನೀವು ಕೂಡ ಡಾಕ್ಟರ್ ಅಲ್ವಾ ನೀವು ಅಕ್ಕ ಟ್ರೀಟ್ಮೆಂಟ್ ಕೊಡಿ ಹಾಗೆ ಮಾಡಬಾರ್ದು ಪ್ರಿಯಾ ನಾನೆಷ್ಟೇ ದೊಡ್ಡ ಡಾಕ್ಟರ್ ಆಗಿದ್ರು ಪರ್ಮಿಷನ್ ಇಲ್ಲದೆ ಬೇರೆ ಹಾಸ್ಪಿಟಲ್ನಲ್ಲಿ ಟ್ರೀಟ್ಮೆಂಟ್ ಕೊಡಕ್ಕೆ ರೂಲ್ಸ್ ಬಿಡಲ್ಲ ಅಳಿಯಂದ್ರೆ ನನಗೆ ಮೊದಲೇ ಗಾಬರಿ ಆಗಿದೆ ರೂಲ್ಸ್ ಎಲ್ಲ ಆಮೇಲೆ ಸ್ವಲ್ಪ ದೊಡ್ಡ ಮನ್ಸು ಮಾಡಿ ರಾಧಿಕಾಗೆ ಟ್ರೀಟ್ಮೆಂಟ್ ಮಾಡಿ ಪ್ಲೀಸ್ ಹೌದು ಬದಿರಾಯ್ರೆ ಪ್ಲೀಸ್ ಅಕ್ಕಂಗೆ ಟ್ರೀಟ್ಮೆಂಟ್ ಕೊಡಿ
ಪ್ಲೀಸ್. ಸರಿ, ಎಕ್ಸ್ಕ್ಯೂಸ್ ಮೀ, ಇಮಿಡಿಯೇಟ್ ಆಗಿ ಓ ನೆಗೆಟಿವ್ ಬ್ಲಡ್ ಗ್ರೂಪ್ನ ಅರೇಂಜ್ ಮಾಡಿ, ಬೇಗ ಮಾಡಿ. ಸರ್ ಪ್ಲೀಸ್ ನಮ್ಮನ್ನ ಕ್ಷಮಿಸ್ಬಿಡಿ ಸರ್. ಡಾಕ್ಟರ್ ಬಂದ್ರೆ ನಮ್ಮನ್ನ ಬೈತಾರೆ. ನಾನು ನಿಮ್ಮ ಡಾಕ್ಟರ್ನ ಕನ್ವಿನ್ಸ್ ಮಾಡ್ತೀನಿ. ಈಗಲೇ ತುಂಬಾ ಬ್ಲಡ್ ಲಾಸ್ ಆಗಿದೆ, ಪ್ಲೀಸ್ ಬೇಗ ಅರೇಂಜ್ ಮಾಡಿ. ಓಕೆ ಸರ್. ಏನಾಯ್ತಮ್ಮ? ಫೋನ್ ತೆಗಿತಿಲ್ಲಮ್ಮ. ಇನ್ನೊಂದ್ಸಲ ಮಾಡಮ್ಮ. ಏನಮ್ಮ ಭಾವ ಫೋನ್ ತೆಗಿತಿಲ್ಲ, ಯಾಕೆ ಹೇಗ್ ಮಾಡ್ತಿದ್ದಾರೆ? ರಾಧಿಕಾ ಬಿದ್ದೋಗಿದ್ದಾಳೆ ಅಂತ ಗೊತ್ತಾಗಿದ್ರು ರೂಮ್ ಡೋರ್ ಹಾಕೊಂಡ್ ಮಲ್ಕೊಂಡಿದಾರ. ಫೋನ್ ಮಾಡಿದ್ರೆ ಯಾಕೆ ತೆಗಿತಿಲ್ಲ? ಗಂಡ ಹೆಂಡತಿ ಏನಾದ್ರೂ ಜಗಳ ಮಾಡ್ಕೊಂಡ್ರ? ದೇವ್ರೆ, ಯಾಕಪ್ಪ ನಮ್ಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೀಯಾ? ನನ್ ಗಂಡನ್ ಕಳ್ಕೊಂಡಿರೋ ನೋವಿಂದನೆ ನಾನಿನ್ನೂ ಆಚೆ ಬಂದಿಲ್ಲ. ಮತ್ತೆ ನನ್ ಮಗಳಿಗಿಂತ ಪರಿಸ್ಥಿತಿ ತಂದು ಯಾಕಿನ್ನೂ ಕಷ್ಟ ಕೊಡ್ತಾ ಇದೀಯಾ? ನಮ್ ರಾಧಿಕಾಗೆ ಏನು ಆಗದೆ ಇರೋ ತರ ನೋಡ್ಕೊಪ್ಪ.